ಒಂದು ಕಾಲದಲ್ಲಿ ಸಿಂಡರೆಲ್ಲಾ ಎಂಬ ದಯಾಳು ಮೃದುವಾದ ಹುಡುಗಿ ವಾಸಿಸುತ್ತಿದ್ದಳು. ತಂದೆಯ ಮರಣದ ನಂತರ ಆಕೆಯನ್ನು ಕ್ರೂರಿಯಾದ ಸವತಿಯಮ್ಮ ಮತ್ತು ಸ್ವಾರ್ಥಿ ಸಹೋದರಿಯರ ಬಳಿ ಬಿಟ್ಟು ಹೋಗಲಾಯಿತು. ಅವರು ಸಿಂಡರೆಲ್ಲಾಳನ್ನು ಸೇವಕಿಯಂತೆ ಮನೆಯ ಎಲ್ಲಾ ಕೆಲಸಗಳನ್ನು ಮಾಡಿಸುತ್ತಿದ್ದರು. ಒಂದು ದಿನ ರಾಜ್ಯದಲ್ಲಿ ಸುದ್ದಿ ಹಬ್ಬಿತು. ರಾಜಕುಮಾರನು ದೊಡ್ಡ ನೃತ್ಯ ಸಮಾರಂಭ ಏರ್ಪಡಿಸಿದ್ದಾನೆ. ಪ್ರತಿಯೊಬ್ಬ ಯುವತಿಯನ್ನೂ ಆಹ್ವಾನಿಸಲಾಗಿತ್ತು. ಸಿಂಡರೆಲ್ಲಾಳಿಗೂ ಹೋಗುವ ಆಸೆಯಿತ್ತು. ಆದರೆ ಆಕೆಯ ಸವತಿಯಮ್ಮ ಮತ್ತು ಸಹೋದರಿಯರು ಆಕೆಯನ್ನು ಹಾಸ್ಯ ಮಾಡಿ ಮನೆಯಲ್ಲೇ ಬಂಧಿಸಿದರು. ಆ ಕ್ಷಣದಲ್ಲಿ ಒಂದು ಮಾಯಾದೇವತೆ, ಪರಿಮಾತೆ, ಪ್ರತ್ಯಕ್ಷಳಾದಳು. ತನ್ನ ದಂಡವನ್ನು ಬೀಸಿದಂತೆ ಸಿಂಡರೆಲ್ಲಾಳ ಹಾಳಾದ ಬಟ್ಟೆ ಸುಂದರವಾದ ಉಡುಪಾಗಿ, ಕಾಲಿಗೆ ಮಿನುಗುವ ಗಾಜಿನ ಚೆಪ್ಪಲಿ ಮತ್ತು ಕುಂಬಳಕಾಯಿಯನ್ನು ಅದ್ಭುತ ರಥವನ್ನಾಗಿ ಮಾರ್ಪಡಿಸಿದಳು. ಆದರೆ ಒಂದು ಷರತ್ತಿತ್ತು. ಮಧ್ಯರಾತ್ರಿ 12 ಗಂಟೆಗೆ ಎಲ್ಲಾ ಮಾಯೆಯೂ ಮಾಯವಾಗುತ್ತದೆ. ಸಮಾರಂಭದಲ್ಲಿ ಸಿಂಡರೆಲ್ಲಾಳ ಸೌಂದರ್ಯ ಮತ್ತು ಮೃದುವಾದ ಸ್ವಭಾವ ರಾಜಕುಮಾರನನ್ನು ಆಕರ್ಷಿಸಿತು. ಅವರು ಇಡೀ ರಾತ್ರಿ ಕುಣಿದರು. ಆದರೆ ಘಂಟೆ 12 ಹೊಡೆಯುತ್ತಿದ್ದಂತೆಯೇ ಸಿಂಡರೆಲ್ಲಾ ಆತಂಕಗೊಂಡು ಓಡಿಹೋದಳು. ಆ ತುರ್ತು ಓಟದಲ್ಲಿ ಒಂದು ಗಾಜಿನ ಚಪ್ಪಲಿ ಅಲ್ಲಿ ಬಿದ್ದಿತು. ಅಪರಿಚಿತೆಯಾದ ಆ ಹುಡುಗಿಯನ್ನು ಹುಡುಕಲು ರಾಜಕುಮಾರನು ರಾಜ್ಯದ ಪ್ರತಿಯೊಂದು ಮನೆಯಲ್ಲೂ ಆ ಚಪ್ಪಲಿಯನ್ನು ಪ್ರಯತ್ನಿಸಿದನು. ಕೊನೆಗೆ ಅದು ಸಿಂಡರೆಲ್ಲಾಳಿಗೆ ಸರಿಯಾಗಿ ತಗುಲಿತು. ಆಕೆಯ ನಿಜವಾದ ಗುರುತು ಬಹಿರಂಗವಾಯಿತು. ರಾಜಕುಮಾರನು ಸಿಂಡರೆಲ್ಲಾಳನ್ನು ವಿವಾಹ ಮಾಡಿಕೊಂಡನು. ಇಬ್ಬರೂ ಹರ್ಷಭರಿತ ಜೀವನ ನಡೆಸಿದರು. ಸವತಿಯಮ್ಮ ಮತ್ತು ಸಹೋದರಿಯರ ಕ್ರೂರಿಯಿಂದ ಆಕೆ ಶಾಶ್ವತವಾಗಿ ಮುಕ್ತಳಾದಳು.